ಈಗ ನೀವು ಶರವಣ ಭವ ಮಂಡಲನ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಹೀಗೆ ಒಂದು ಗೆರೆ ಹಾಕ್ಕೊಳ್ಳಿ, ಇಲ್ಲಿಂದ ಹೀಗೆ ಹಾಕ್ಕೊಳ್ಳಿ. ನಂತರದಲ್ಲಿ ಹೀಗೆ ಹಾಕ್ಕೊಂಡು ಮತ್ತೆ ಹೀಗೆ ಈ ತುದಿಗಳು ಸ್ವಲ್ಪ ಉದ್ದವಾಗಿರಲಿ, ಹೀಗೆ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಮತ್ತೆ ಈ ರೀತಿ ಒಂದೊಂದು ಕೋನಗಳನ್ನ ಬರ್ಕೊಂಡು ಬನ್ನಿ. ಷಣ್ಮುಖಂಗೆ 6 ಮುಖಗಳಲ್ವ, ಹಾಗಾಗಿ 6 ಕೋನಗಳು ಬರಬೇಕಿಲ್ಲಿ. 6 ಕೋನಗಳ ದಿಕ್ಕುಗಳಿಗೆ ನೀವು ಈ ರೀತಿ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ಟೆನ್ಸಿಲ್ಸು ಕೂಡ ಸಿಗುತ್ತೆ, ಆದರೆ ನಾವು ಕೈಯಾರೆ ಇದು ರಂಗೋಲಿನಲ್ಲೇ ಬಿಡಬೇಕು. ಯಾಕಂದರೆ ಪ್ರತಿದಿನ ನಾವು ಹೊಸದಾಗಿ ಮಂಡಲನ ಹಾಕಬೇಕು, ಮತ್ತು ನಾವು ಕೈಯಾರೆ ಬಿಟ್ಟರೆ ಒಳ್ಳೆಯದು. ಅದಕ್ಕೋಸ್ಕರ ನಾವು ಹೀಗೆ ಬಿಡಬೇಕು. ಈ ಮಧ್ಯದಲ್ಲಿ ಒಂದು ಬಿಂದುನ ಹಾಕಿ ಇಲ್ಲಿ ಓಂ ಬರೀರಿ. ಓಂ ಬರೆದು ಇಲ್ಲಿಂದ ಶುರು ಮಾಡಿ. ಶ ರ ವ ನ ಭ ವ, ಈ ರೀತಿ ಶರವಣ ಭವ ಅಂತ ಹಾಕ್ಕೊಳ್ಳಿ ನೀವು. ನಂತರದಲ್ಲಿ ನೀವು ಇದೆಲ್ಲದಕ್ಕೂ ಕೂಡ ಅರಿಶಿಣ, ಕುಂಕುಮ, ಅಕ್ಷತೆನ ಹಾಕ್ಕೊಂಡು ಬರಬೇಕು. ಈಗ ಸ್ವಲ್ಪ ಈ ರೀತಿ ಅರಿಶಿಣ ಹಾಕ್ಕೊಂಡ್ಬನ್ನಿ ಎಲ್ಲದಕ್ಕೂ. ಈ ರೀತಿ ಹಾಕ್ಕೊಂಡು ಬನ್ನಿ. ಮತ್ತು ಎಲ್ಲದಕ್ಕೂ ಕುಂಕುಮ ಓಂಕಾರದಿಂದಲೇ ಪ್ರಾರಂಭ ಮಾಡಬೇಕು. ಮಾಡಿ ಎಲ್ಲದಕ್ಕೂ ಕುಂಕುಮ ಇಟ್ಕೊಂಡು ಬನ್ನಿ. ಹಾಗೂ ಅಕ್ಷತೆ ಎಲ್ಲದಕ್ಕೂ ಅಕ್ಷತೆ ಇಟ್ಕೊಂಡು ಬನ್ನಿ. ನಂತರದಲ್ಲಿ ನೀವು ಫಸ್ಟು ಓಂಕಾರದಲ್ಲಿ ಈ ರೀತಿ ವೇಲ್ ಸಿಗುತ್ತೆ, ಕಾಣಿಸ್ತಾ ಇದೆಯಾ ನೋಡಿ. ಈ ರೀತಿ ಅಮೆಝಾನಲ್ಲೂ ಸಿಗುತ್ತೆ, ಅಥವಾ ನಿಮ್ಗೆ ಏನಾದರೂ ಬೆಳ್ಳಿನಲ್ಲೇ ಕೊಡ್ತೀನಿ ಚಿಕ್ಕದಾಗಿ ಅಂತಂದರೆ ಬೆಳ್ಳಿನಲ್ಲೂ ಕೂಡ ಇಡ್ಬೋದು. ಅಥವಾ ಈಗ ಈ ಥರದ್ದು ತೊಗೊಂಡ್ರೆ ಅಮೆಝಾನಲ್ಲಿ ಈ ರೀತಿ ನಾವು ಇಡ್ಬೋದು. ಅಕಸ್ಮಾತ್ ಪುಟ್ಟದ ಒಂದು ಬೆಳ್ಳಿದೇ ಕೊಡ್ತೀನಿ ಅಂತಂದರೆ ಅದನ್ನು ಮಲಗಿಸೋ ಕೂಡ ಹೀಗೆ ಇಡ್ಬೋದು. ಇದು ನಾವು ಪೂಜೆ ಮಾಡ್ತೀವಲ್ಲ ಆ ಕಡೆಗೆ ನಿಮಗೆ ಈ ಮುಖ ಬರಬೇಕು, ವಿಭೂತಿ ಇಟ್ಟಿರೋ ಅಂಥ ಮುಖ ಬರಬೇಕು, ಆ ಥರ ಇಟ್ಕೊಳ್ಳಿ. ನಂತರದಲ್ಲಿ ಈಗ ಶ ರ ವ ನ ಭ ವ ಅಂತ ಈ ಕೋನಗಳು ಒಳಗಡೆ ನೀವು ಎಲ್ಲ ಇಟ್ಕೊಂಬರ್ಬೇಕು. ಈ ಕೋನ ಒಳಗಡೆ ಇಲ್ಲಿ ಮನೆ ಇದೆಯಲ್ಲ, ಈ ಮನೆ ಒಳಗಡೆ ಇಟ್ಕೊಂಬನ್ನಿ ಎಲ್ಲನೂ. ಈ ತುದಿ ಒಳಗಡೆ ಕಾಣಿಸ್ತಾ ಇದೆಯಾ ನೋಡಿ, ಈ ಕಡೆ ತುದಿ ಇದೆಯಲ್ಲ ಹೀಗೆ, ಅಲ್ಲಿ ನೀವು ಇಟ್ಕೊಂಡು ಬನ್ನಿ ಎಲ್ಲನೂ. ಮಧ್ಯದಲ್ಲಿ ವೇಲ್ನ ಹಿಡಿ. ಈಗ ಇಟ್ಟ ಮೇಲೆ ಇದೆಲ್ಲ ಇಟ್ಟಾದಮೇಲೆ ನೀವು ಈಗ ಅದನ್ನು ಮೊದಲಿಗೆ ನೀವು ಸಂಕಲ್ಪ ಎಲ್ಲ ತೊಗೊಂಡಿರಬೇಕು. ತೊಗೊಂಡು ಎಲ್ಲ ಆದಮೇಲೆ ಇಲ್ಲಿಂದನೇ ಶುರು ಮಾಡಿ. ಶರವಣದಿಂದ ಓಂ ಶರವಣ ಭವಾಯ ನಮಃ ಅಂತ ಇಲ್ಲಿಂದ ಶುರು ಮಾಡಿ ಎಲ್ಲ ದೀಪಗಳನ್ನು ಹಚ್ಕೊಂಡು ಬನ್ನಿ. ಈಗೆಲ್ಲ ದೀಪಗಳನ್ನ ಹಚ್ಕೊಂಡು ಭಕ್ತಿ ಶ್ರದ್ಧೆ ನಂಬಿಕೆ ಮುಖ್ಯ ಫ್ರೆಂಡ್ಸ್. ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ಮಾಡಬೇಕು. ಅವರೇ ಶಕ್ತಿ ಕೊಡ್ತಾರೆ ನಾವು ಮಾಡಲಿಕ್ಕೆ, ನಾವು ಮುಂದಾದಾಗ. ಈಗ ನೀವು ಮೊದಲಿಗೆ ಒಂದು ಹೂವು ತಗೊಂಡು ಓಂ ಶರವಣ ಭವಾಯ ನಮಃ ಅಂತ ಇಲ್ಲಿ ಅಕ್ಷತೆ ಮತ್ತು ಹೂವನ್ನ ಮೊದಲನೇದಕ್ಕೆ ಒಂದು ಸರಿ ಇಡಿ. ಇನ್ನು ಆಮೇಲೆ ನೀವು ಪ್ರತಿಯೊಂದು ದೀಪದ ಮುಂದೆನೂ ಕೂಡ ಒಂದೊಂದು ಅಕ್ಷರದ ಮುಂದೆನೂ 6 ಸರಿ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಅಂತ ನೀವು ಹೇಳಿ ಹಾಕಬೇಕು. ಓಂ ಶರವಣ ಭವಾಯ ನಮಃ, 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 ಓಂ ಶರವಣ ಭವಾಯ ನಮಃ ಅಂತ ಈ ರೀತಿ 6 ಸರಿ ಹೇಳ್ಕೊಂಡು ಬರಬೇಕು. ಪ್ರತಿ ಒಂದೊಂದು ದಿಕ್ಕುಗೂ 6 ಸರಿ ಹೇಳ್ಕೊಂಬರ್ಬೇಕು. ಆದಷ್ಟು ನೀವು ಪರಿಮಳ ಇರೋ ಅಂಥ ಹೂವನ್ನೇ ನೀವು ತೊಗೊಳ್ಳಿ.
ಓಂ ಶರವಣ ಭವ. ನಂತರದಲ್ಲಿ ಮಧ್ಯದಲ್ಲಿ ಬಂದಾಗ ನೀವು ಈ ವೇಲುನಲ್ಲಿ ನೀವು ಒಂದು ಬೀಜಾಕ್ಷರನ ಸೇರಿಸಿ 24 ಸರಿ ಇದಕ್ಕೆ ಹೇಳಬೇಕು ನೀವು. ಓಂ ಸೌಂ ಶರವಣ ಭವಾಯ ನಮಃ, 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 ಓಂ ಸೌಂ. ಹೀಗೆ ನೀವು 24 ಸರಿ ಹೇಳಬೇಕು. ಇಲ್ಲಿಗೆ 24 ಹೂಗಳನ್ನ ಆಯ್ಕೆ ಮಾಡಿ, ಚೆನ್ನಾಗಿರೋ ಹೂಗಳನ್ನ ಆಯ್ಕೆ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಅಕ್ಷತೆಯನ್ನು ಸೇರಿಸಿ ಹೂವು ಸೇರಿಸಿ ಒಂದು ಶರವಣ ಓಂ ಸೌಂ ಶರವಣ ಭವಾಯ ನಮಃ ಅಂತ ಹಾಕೋದು. ಆವಾಗ ನಿಮಗೆ ಲೆಕ್ಕ ಸಿಗುತ್ತೆ. ಇದಕ್ಕೆಲ್ಲ 6 ಹೂವುಗಳನ್ನ ಕೂಡ ಒಂದೊಂದು ಕಡೆ ಇಟ್ಕೊಂಡಿದ್ರೆ ನಿಮಗೆ ಲೆಕ್ಕ ಸಿಗುತ್ತೆ. ಆವಾಗ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು. ಇದೆಲ್ಲ ಆದಮೇಲೆ ನೀವು ಮಾಮೂಲಿ ನೀವು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಇಟ್ಟು ನೀವು ಬೆಳಗ್ಗೆ ಪೂಜೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ನಂತರದಲ್ಲಿ ನೀವು ಸುಬ್ರಹ್ಮಣ್ಯ ಕವಚನ ಓದಬೇಕು. ಅದು ನಾನೆಲ್ಲ ಸ್ಕ್ರಿಪ್ಟೆಲ್ಲ ಹಾಕ್ತೀನಿ. ನಾನು ಇದ್ರದ್ದು ಕೂಡ ಎಲ್ಲ ಬರೆದು ಸ್ಕ್ರಿಪ್ಟೆಲ್ಲ ಹಾಕ್ತೀನಿ. ಎಷ್ಟು ಸರಿ ಹೇಳಬೇಕು, ಹೇಗೆ ಹೇಳಬೇಕು, ಈಗ ಹೇಳಬೇಕು, ಹೇಗೆ ಮಾಡಬೇಕು ಅಂತ ತೋರಿಸಿ ಒಂದು ಸ್ಕ್ರಿಪ್ಟ್ ಕೂಡ ಹಾಕ್ತೀನಿ ನಿಮಗೆ. ಹೀಗೆ ನೀವು ಪೂಜೆ ಮಾಡಿ ಮಾಡ್ಕೊಂಬರ್ಬೇಕು. ಇದಾದಮೇಲೆ ಆರತಿ ಮಾಡಬೇಕು, ಮಂಗಳಾರತಿ ಮಾಡಬೇಕು. ಆಮೇಲೆ ನೈವೇದ್ಯ ಮಾಡಬೇಕು. ನಾನೀಗ ಪ್ರಾಕ್ಟಿಕಲ್ಗೋಸ್ಕರ ತೋರಿಸ್ತಾ ಇರೋದು ನಿಮಗೆ. ನೈವೇದ್ಯ ಆದಷ್ಟು ಸಿಹಿ ಪದಾರ್ಥಗಳಲ್ಲಿ ನೈವೇದ್ಯನ ಮಾಡಿ, ಹಾಲು ಬಳಸಿ ಮಾಡ್ತಕ್ಕಂಥದ್ದನ್ನು ಮಾಡಿ. ಹೀಗೆ ಮೊದಲು ವೇಲು ಪೂಜೆ ಮಾಡಿ ನಂತರ ಹೀಗೆ ಪ್ರತಿಯೊಂದಕ್ಕೂ ಕೂಡ ಹೀಗೆ ಆರತಿನ ಈಗ ಮಂಗಳಾರತಿನ ಮಾಡಿ ಅದಾದಮೇಲೆ ಫಸ್ಟಿಗೆ ನೈವೇದ್ಯ ಅರ್ಪಿಸಿ ಗಂಧದ ಕಡ್ಡಿ ಪೂಜೆ ಮಾಡಿ ನಂತರದಲ್ಲಿ ನೈವೇದ್ಯ ಸೀದು ಏನಾದ್ರೂ ಸಜ್ಜಿಗೆ ಮಾಡಿ ಹಾಲು ಹಾಕಿ ಸಜ್ಜಿಗೆ ಮಾಡಿ ನೀವು ನೈವೇದ್ಯ ಮಾಡಿ ನಂತರ ಮಂಗಳಾರತಿ ಮಾಡಿ. ಅದಾದಮೇಲೆ ಸುಬ್ರಹ್ಮಣ್ಯ ಕವಚನ ಓದಬೇಕು ನೀವು. ನಾನು ಅದನ್ನು ಸ್ಕ್ರಿಪ್ಟ್ ಹಾಕ್ತೀನಿ ಹೇಗೆ ಅಂದ್ಬಿಟ್ಟಿದ್ದೇನೆ, ಆಮೇಲೆ ಹೇಳ್ಕೊಡ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ. ಅದು ಸುಬ್ರಹ್ಮಣ್ಯ ಕವಚನ ನೀವು ಓದಬೇಕು. ಅದು ಓದಾದಮೇಲೆ ನೀವು ಆರತಿ ಮಾಡಬೇಕು. ಕೆಂಪು ನೀರನ್ನ ಮಾಡಿ ಆರತಿ ಮಾಡಿದ್ರೆ ಅಲ್ಲಿಗೆ ಇದು ಅವತ್ತಿನ ಪೂಜೆ ಕೂಡ ಮುಗಿದೋಗುತ್ತೆ. ಮತ್ತು ಮಾರನೇ ಬೆಳಗ್ಗೆ ಮಾಡಬೇಕು. ಇದೇ ರೀತಿ ನೀವು 24 ದಿವಸಗಳು ಮಾಡಬೇಕಾಗುತ್ತೆ. ಇದಕ್ಕೆ ಈ ರೀತಿ ಕೆಂಪು ಆರತಿನ ಬೆಳಗಬೇಕು. ಈ ರೀತಿ ಆರತಿ ಬೆಳಗಿ ಒಂದು ಹೂದು ಕೆಂಪು ಈ ನೀರನ್ನ ಇಲ್ಲಿ ವೇಲ್ ಹತ್ರ ಹಾಕಬೇಕು. ಆಮೇಲೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮಗೇನು ದೋಷ ಇದೆ ನಮಗೆ ಪರಿಹಾರ ಮಾಡಪ್ಪ ಸುಬ್ರಹ್ಮಣ್ಯ ಕಾರ್ತಿಕೇಯ ಅಂತ ಹೇಳಿ ನೀವು ಮಾಡ್ಬೋದು. ಇನ್ನೂ ನೀವು ಹೆಚ್ಚಿನ ಪೂಜೆ ಮಾಡ್ತೀನಿ ಅಂತಂದರೆ ಬೀಜಾಕ್ಷರ ಆದಮೇಲೆ ಅಷ್ಟೋತ್ತರನೂ ಕೂಡ ಮಾಡ್ಕೋಬೋದು. ಬೀಜಾಕ್ಷರ 24 ಸರಿ ಆದಮೇಲೆ ಅಷ್ಟೋತ್ತರನೂ ಮಾಡ್ಬೋದು. ನಿಮ್ಮ ಯಥಾಶಕ್ತಿ ನಿಮಗೆ ಹೇಗೆ ಭಕ್ತಿ ಸಮಯ ಇದೆಯೋ ಆ ರೀತಿ ನೀವು ಮಾಡ್ಕೋಬೋದು. ಹಾಗೂ ಕೊನೆಯಲ್ಲಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಕವಚ ಹೇಳಾದಮೇಲೆ ಮತ್ತೆ ಒಂದು ಮಂಗಳಾರತಿ ಮಾಡಿ ಆಮೇಲೆ ಈ ಆರತಿ ಬೆಳಗಿ ನಂತರದಲ್ಲಿ ಪ್ರದಕ್ಷಿಣೆ ಎಲ್ಲ ಮಾಡಿ ನೀವು ಯಥಾಶಕ್ತಿ ಮಾಡ್ತಿರಲ್ಲ ಪ್ರತಿದಿನ ಮನೆಯಲ್ಲಿ ಆ ರೀತಿ ಮಾಡಿ ನೀವು ನಿಮಗೇನು ಬೇಕೋ ಆ ಪ್ರಾರ್ಥನೆ ಮಾಡಿ ನೀವು ಆಶೀರ್ವಾದ ತಗೋಬೋದು. ಇಷ್ಟು ನಿಮಗೆ ಮಾಡಿದ್ರೆ ನಿಮಗೆ ಕಾರ್ತಿಕ ಸುಬ್ರಹ್ಮಣ್ಯನ ಆರಾಧನೆ ಪೂಜೆ ಮುಗಿಯುತ್ತೆ. ಇದಾದಮೇಲೆ ನೀವು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಈ ವೇಲನ್ನ ಒಂದು ಶಲ್ಯ ಒಂದು ಟವಲು ಒಂದು ಬೆಲ್ಲ ಈ ವೇಲು ಎಲ್ಲ ಇಟ್ಟು ನೀವು ಪೂಜೆ ಕೊಟ್ಟು ಅಲ್ಲಿ ದಾನ ಕೊಟ್ಬಿಟ್ಟು ಬಂದರೆ ನಿಮಗೆ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಕ್ರಿಪ್ಟ್ ಎಲ್ಲ ಹಾಕ್ತೀನಿ ಹೇಗೆ ಅಂತ ಹೇಳಿ ಹಾಕ್ತೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನನ್ನ ಕೈಲಾದಷ್ಟು ನಿಮಗೆ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ನಮಸ್ತೆ.